ಅಸ್ಸಲಾಮು ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನಾನು ಇವತ್ತು ಮಾಡ್ತಾಯಿದ್ದೀನಿ ಮುಂಬೈ ಸ್ಟೈಲಿದ್ದು ವಡಪಾವ್. ಸೊ ಮುಂಬೈ ಸ್ಟೈಲ್ ಅಂತಲ್ಲ, ಎಲ್ಲ ಊರಲ್ಲಿ ಇರುತ್ತೆ ಇವಾಗ. ಮುಂಚೆ ಎಲ್ಲ ಮುಂಬೈಯಲ್ಲೇ ಇರುತ್ತೆ ವಡಪಾವ್. ಫೇಮಸ್ ಅಂದರೆ ಮುಂಬೈಯಲ್ಲಿಯೇ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನೋಡಿ, ನಾನು ಸ್ವಲ್ಪ ಕಡಲೆ ಹಿಟ್ಟು ತಗೊಂಡಿದ್ದೇನೆ. ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಸೊ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೇನೆ ಕಡಲೆ ಹಿಟ್ಟಿಗೆ. ಅದಕ್ಕೆ ಹಾಕ್ತಾ ಇದ್ದೇನೆ ಬೇಕಾದಷ್ಟು ಉಪ್ಪು, ಸೊ ಸ್ವಲ್ಪ ಹಳದಿ ಹುಡಿ ಹಾಕ್ತಾ ಇದ್ದೇನೆ. ನಾನು ಒಂದು 1/4 ಚಮಚದಷ್ಟು ಹಳದಿ ಹುಡಿ ಹಾಕ್ತಾಯಿದ್ದೀನಿ. ಒಂದು 15 kg ಅಷ್ಟು ಮೈದಾ ಹಿಟ್ಟು ಇದೆ. ಅದಕ್ಕೆ ನಾನು ಒಂದು 15 ವಡಪಾವಿದ್ದು ಮಾಡ್ತಾಯಿದ್ದೇನೆ. ನಾನು 15-20 ವಡಪಾವ್ದು ಮಾಡ್ತಾಯಿದ್ದೇನೆ. ಉಪ್ಪು ಸ್ವಲ್ಪ ಕಡಿಮೆ ಅಂತ ಪುಡ ಉಪ್ಪು ನಾನು ಹಾಕ್ತಾಯಿದ್ದೇನೆ. ಸೊ ಅದಕ್ಕೆ ನಾನು ಹಾಕಿದೆ, ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು. ನೀವು ತುಂಬ ತೆಳು ಮಾಡಬೇಡಿ, ಒಳ್ಳೆಯಿಂದ ಕಲಿಸಿ. ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆನೂ ಇಟ್ಟಿದ್ದೇನೆ. ಎಣ್ಣೆ ಬಿಸಿ ಆಗ್ತಾ ಇದೆ, ಅದಕ್ಕೆ ನಾನು ಹಾಕ್ತಾ ಇದ್ದೇನೆ. ಹೀಗೆ ಈ ಥರ ಇಟ್ಟು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು 4-5 ಕಾಯಿ ಮೆಣಸು ಹಾಕ್ತಾ ಇದ್ದೇನೆ. ಕಾಯಿ ಮೆಣಸು ತುಂಬ ಇದು ಖಾರ ಉಂಟು. ವಡಪಾವ್ಗೆ ಕಾಯಿ ಮೆಣಸು ಇಲ್ಲ ಆದರೆ ಅದರದ್ದು ಮಜನೇ ಬೇರೆ ಇಲ್ಲ. ಕಾಯಿ ಮೆಣಸು ಬೇಕೇ ಅಲ್ವಾ? ಸೊ ಅದು ಬೆಳ್ಳುಳ್ಳಿ ಯಾಕಂದರೆ ನಾನು ನಿಮಗೆ ತೋರಿಸ್ತೇನೆ. ನೋಡಿ, ಈ ಥರ ಕಡಲೆ ಹಿಟ್ಟು ಇಷ್ಟು ದಪ್ಪ ಆಗಿದೆ ನೋಡಿ. ತುಂಬ ತೆಳುವೂ ಇಲ್ಲ, ತುಂಬ ದಪ್ಪನೂ ಇಲ್ಲ. ಈ ಥರ ಸ್ವಲ್ಪ ಮೆಣಸಿನ ಹುಡಿ ಹಾಕಿದ್ದೆ ಕಡಲೆ ಹಿಟ್ಟು ಕಲಸುವಾಗ. ಸ್ಕಿಪ್ ಆಯ್ತೇನೋ ವಿಡಿಯೋ. ಸ್ವಲ್ಪ ಬೆಂದಿದ್ದು ನೋಡಿ. ಈ ಥರ ಕಡಲೆ ಹಿಟ್ಟು ಸ್ವಲ್ಪ ಎಣ್ಣೆಗೆ ಹಾಕ್ತಾ ಹೋಗಬೇಕು, ಫ್ರೈ ಮಾಡಬೇಕು. ಒಳ್ಳೆ ರೋಸ್ಟ್ ಆಗೋ ತನಕ ಅದನ್ನು ಫ್ರೈ ಮಾಡಿ. ಕಡಲೆ ಹಿಟ್ಟಿಗೆ ನಾನು ಸ್ವಲ್ಪ ಜೀರಿಗೆ, ಸ್ವಲ್ಪ ಹಳದಿ ಹುಡಿ, ಉಪ್ಪು ಮತ್ತು ಸ್ವಲ್ಪ ಮೆಣಸಿನ ಹುಡಿ ಹಾಕಿದ್ದೀನಿ. ಜಾಸ್ತಿ ಎಲ್ಲ, ಸ್ವಲ್ಪ. ಈ ಥರ ಫ್ರೈ ಮಾಡಿ, ಅದನ್ನು ಫ್ರೈ ಮಾಡಿದ್ದನ್ನು ತೆಗಿತೀನಿ. ಒಂದು ಪೆಪ್ಪರಿಗೆ ಹಾಕ್ತಾ ಇದ್ದೇನೆ, ಬಟರ್ ಪೇಪರಿಗೆ. ಮತ್ತೆ ಹಾಕ್ತಾ ಇದ್ದೇನೆ ಸ್ವಲ್ಪ ಮೆಣಸಿನ ಹುಡಿ. ಒಂದು ಮಿಕ್ಸರ್ಗೆ ಹಾಕ್ತಾ ಇದ್ದೇನೆ. ಮತ್ತು ನಾವು ಬೆಳ್ಳುಳ್ಳಿಗೆ ಫ್ರೈ ಮಾಡಿದಲ್ಲೋ ಆ ಬೆಳ್ಳುಳ್ಳಿ ಅದಕ್ಕೆ ಹಾಕ್ತಾ ಇದ್ದೇನೆ. ಫ್ರೈ ಮಾಡಿದ ಬೆಳ್ಳುಳ್ಳಿ ಎಣ್ಣೆಯಲ್ಲಿ ನೋಡಿದಿರಲ್ವ. ಸೊ ನಾನೀಗ ಕಡಲೆ ಹಿಟ್ಟಿದ್ದು ಎಣ್ಣೆಯಲ್ಲಿ ಫ್ರೈ ಮಾಡಿದಲ್ಲ ಅದನ್ನು ಹಾಕ್ತಾ ಇದ್ದೇನೆ ಮಿಕ್ಸರಲ್ಲಿ. ಅದು ನಮ್ಮೊಂದು ಚಟ್ನಿ ಮಾಡಲಿಕ್ಕೆ ಅಷ್ಟೇ. ಹಾಕಿ ನೋಡಿ, ಈ ಥರ ಫ್ರೈ ಮಿಕ್ಸಲ್ಲಿ ಪುಡಿ ಮಾಡಿ. ಸ್ವಲ್ಪ ಪುಡಿ ಮಾಡಿದ್ರಾಯಿತು, ತುಂಬ ಪುಡಿ ಮಾಡಬೇಡಿ. ಮತ್ತು ನಾನು ಒಂದು ತವಗೆ ಪಾತ್ರೆ ಇಟ್ಟಿದ್ದೇನೆ, ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೇನೆ, ಸ್ವಲ್ಪ ಬೇಸೊಪ್ಪು ಹಾಕ್ತಾ ಇದ್ದೇನೆ. ಉದ್ದಿನ ಬೇಳೆಲ್ಲ ಹಾಕಬೇಡಿ, ಅದು ಪೂರಿಗೆಲ್ಲ ಒಳ್ಳೆಯದಾಗುತ್ತೆ, ಅದು ವಡಪಾವ್ಗೆ ಒಳ್ಳೆಯದಾಗಲ್ಲ ಉದ್ದಿನ ಬೇಳೆಲ್ಲ ಹಾಕಿದರೆ. ಮತ್ತು ನಾನು ಆಲೂಗಡ್ಡೆ ಬಾಯ್ಲ್ ಮಾಡಿ ಅದಕ್ಕೆ ಹಾಕ್ತಾ ಇದ್ದೇನೆ. ಬಟಾಟೆ ಬಾಯ್ಲ್ ಮಾಡಿದ್ದೇನೆ, ಉಪ್ಪು ಹಾಕಿ ಬಾಯ್ಲ್ ಮಾಡಿದ್ದೇನೆ, ಅದನ್ನು ಅದಕ್ಕೆ ಹಾಕ್ತಾ ಇದ್ದೇನೆ. ಈಗ ಹಾಕ್ತಾ ಇದ್ದೇನೆ ನೋಡಿ, ಕಾಯಿ ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು. ಇದನ್ನು ನಾನು ಪೇಸ್ಟ್ ಹಾಕಲ್ಲ, ಪೇಸ್ಟ್ ಹಾಕಬೇಡಿ, ಒಳ್ಳೆ ಟೇಸ್ಟ್ ಬರಲ್ಲ. ಗುದ್ದಿ ಹಾಕಿ, ನಾನು ಗುದ್ದಿ ಹಾಕ್ತಾ ಇದ್ದೇನೆ. ಇದು ಮತ್ತು ಸ್ವಲ್ಪ ಹಳದಿ ಹುಡಿ ಹಾಕ್ತಾ ಇದ್ದೇನೆ, ಎಷ್ಟು ಬೇಕೋ ಅಷ್ಟು ಹಾಕಿ ಒಳ್ಳೆಯಿಂದ ಮಿಕ್ಸ್ ಮಾಡಿ. ಉಪ್ಪು ನೋಡ್ಕೊಳ್ಳಿ, ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕ್ಕೊಳ್ಳಿ. ನೀವು ಕಾಯಿ ಮೆಣಸು, ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟನ್ನು ಹಾಕಬೇಡಿ, ಒಳ್ಳೆ ಆಗಲ್ಲ. ಗುದ್ದಿ ಹಾಕಿದರೆ ಒಂದು ಸ್ಮೆಲ್ ಬರುತ್ತೆ, ಒಳ್ಳೆಯದಾಗಿ ಒಂದು ಸ್ಮೆಲ್ ಬರುತ್ತೆ ನೋಡಿ. ಈ ಥರ ಒಳ್ಳೆ ಮಿಕ್ಸ್ ಮಾಡಿದರೆ ಆಯಿತು. ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಕಾಯಿ ಮೆಣಸು, ಬೆಳ್ಳುಳ್ಳಿ, ಶುಂಠಿ ಗುದ್ದಿ ಹಾಕಿ ಪೇಸ್ಟ್ ಹಾಕಬೇಡಿ ನೋಡಿ. ಇದು ಚಪ್ಪೆ ಆದ ಮೇಲೆ ನಾನು ಹರಿ ಚಟ್ನಿ ಮಾಡಲಿಲ್ಲ, ಗ್ರೀನ್ ಚಟ್ನಿ ಹಾಕ್ತಾರೆ ವಡಪಾವ್ಗೆ. ಬಟ್ ನನ್ನ ಮನೆಯವರಿಗೆ ಯಾರಿಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ನಾನು ಹಾಕಲಿಲ್ಲ. ಈ ಥರ ಉಂಡೆ ಮಾಡಿದರೆ ಆಯಿತು. ನಿಮಗೆ ಎಷ್ಟು ದೊಡ್ಡ ಬೇಕು ಅಷ್ಟು ಉಂಡೆ ಮಾಡಿ. ಗ್ರೀನ್ ಚಟ್ನಿಗೆ ಸ್ವಲ್ಪ ಕಾಯಿ ಮೆಣಸು, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡಿದರೆ ಆಯಿತು. ನಿಮ್ಮ ಗ್ರೀನ್ ಚಟ್ನಿ ರೆಡಿ ಆಗುತ್ತೆ. ಬಟ್ ನಾನೀಗ ಮಾಡಿದ ಒಂದೇ ಚಟ್ನಿ, ನೀವು ನೋಡಿದ್ರಲ್ವ, ಅದು ಚಟ್ನಿ ಮಾತ್ರ ಮಾಡೋದು. ಬೆಳ್ಳುಳ್ಳಿ ಮತ್ತು ಕಡಲೆ ಹಿಟ್ಟಿದ್ದು ಫ್ರೈದು ಮತ್ತು ಸ್ವಲ್ಪ ಮೆಣಸಿನ ಹುಡಿ ಮಾಡಿ ಚಟ್ನಿ ಮಾಡಿದ್ದೀನಿ. 2 ಟೈಪ್ ಚಟ್ನಿ ಬೇಕು ವಡಪಾವ್ಗೆ, ಗ್ರೀನ್ ಚಟ್ನಿನೂ ಬೇಕು.
ನಮ್ಮ ಮನೆಯಲ್ಲಿ ಗ್ರೀನ್ ಚಟ್ನಿ ಇಷ್ಟಪಡಲ್ಲ, ಯಾಕಂದರೆ ಯಾರು ತಿನ್ನಲ್ಲ ಗ್ರೀನ್ ಚಟ್ನಿ ಹಾಕಿದರೆ. ನಾನು ಅದಕ್ಕೆ ಮಾಡಲಿಲ್ಲ. ನಿಮಗೆ ಬೇಕಾದರೆ ನೀವು ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಪುದೀನ, ಮತ್ತು ಶುಂಠಿ, ಬೆಳ್ಳುಳ್ಳಿ ಅಷ್ಟೇ ಪೇಸ್ಟ್ ಮಾಡಿದರೆ ಆಯಿತು. ನೋಡಿ ಈ ಥರ ಉಂಡೆ ಮಾಡ್ಕೊಳ್ಳಿ. ಎಷ್ಟು ನಿಮಗೆ ಚಿಕ್ಕ ಬೇಕು, ಎಷ್ಟು ದೊಡ್ಡ ಬೇಕು, ಈ ಥರ ಉಂಡೆ ಮಾಡಿದರೆ ಆಯಿತು. ನೋಡಿ ನಾನು ಮಾಡಿದೆ, ನೋಡಿ ಇಷ್ಟು ಉಂಡೆ ಮಾಡಿದೆ. ಮತ್ತು ಕಡಲೆ ಹಿಟ್ಟಿದ್ದು ಕಲಸಿ ಇಟ್ಟದ್ದು, ಮತ್ತು ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಅಷ್ಟೇ. ಈಗ ಕಡಲೆ ಹಿಟ್ಟು ಉಂಡೆಯನ್ನು ತೆಗೆದು ಕಡಲೆ ಹಿಟ್ಟಿಗೆ ಮುಕ್ಕಿ ಎಣ್ಣೆಗೆ ಬಿಡಬೇಕು. ನೋಡಿ ಈ ಥರ ಎಷ್ಟು ದಪ್ಪ ಉಂಟು ನೋಡ್ತೀರಲ್ವಾ. ಈಗ ಎಣ್ಣೆನೂ ಬಿಸಿ ಆಗ್ತಾ ಉಂಟು. ಸೊ ನಾನು ಅದು ತೆಗ್ತೇನೆ. ಈ ಥರ ಕಡಲೆ ಹಿಟ್ಟು ತೆಗೆದು ಅದನ್ನು ಈ ಥರ ಬಿಡ್ತೇನೆ. ತುಂಬ ಟೇಸ್ಟಿ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ ಈ ಥರ. ಬಟ್ ಪೇಸ್ಟ್ ಹಾಕ್ಬಿಟ್ಟು ನಾನು ಯಾವ ಥರ ಮಾಡಿದೆ ಅದೇ ಥರ ಮಾಡಿ. ನೋಡಿ ಈ ಥರ ಬಿಟ್ಟಿದ್ರೆ ಆಯಿತು. ಬೇಗನೆ ಬೇಯುತ್ತೆ ಅದು. ಮತ್ತು ಈ ಥರ ಉಲ್ಟಾ ಮಾಡಿದರೆ ಆಯಿತು. ವಡನ್ನು ಬೇಗ ಫಟ್ ಅಂತ ಬೇಯುತ್ತೆ. ಯಾಕಂದರೆ ಬಟಾಟೆ ಎಲ್ಲ ಬಾಯ್ಲ್ ಮಾಡಿದೆ ಅಲ್ವಾ, ಜಸ್ಟ್ ಕಡಲೆ ಇಟ್ಟು ಬೆಂದರೆ ಆಯಿತು ಅಷ್ಟೇ ಅಲ್ವಾ. ಒಂದಿಗೆ ಒಂದು ಜಾಯಿಂಟ್ ಆಗುತ್ತೆ. ದೊಡ್ಡ ತವ ಇದ್ರೂ ಓಕೆ, ನಂದು ಚಿಕ್ಕ ತವ ಅಲ್ವ. ನೋಡಿ ಬೆಂದಿತ್ತು, ಉಲ್ಟಾ ಮಾಡಿದಾದ್ಮೇಲೂ ಬೆಂದಿತ್ತು. ಅದನ್ನು ತೆಗೆದು ಒಂದು ಪೇಪರಿಗೆ ಹಾಕ್ತಾ ಇದ್ದೇನೆ. ಬಟರ್ ಪೇಪರ, ಪ್ಯಾಕಿಂಗ್ ಪೇಪರ್ದಲ್ಲಿ ಹಾಕ್ತೇನೆ. ನೋಡಿ ಈಗ ಒಂದು ಪಾವನ್ನು ಈ ಥರ ಕಟ್ ಮಾಡಬೇಕು. ಮತ್ತು ಈ ಚಟ್ನಿ ನಾನು ಮಾಡಿದೆ ಅಲ್ಲ, ಬೆಳ್ಳುಳ್ಳಿ ಮತ್ತು ಕಡಲೆ ಹಿಟ್ಟಿದ್ದು, ಅದು ಇದರೊಳಗೆ ಹಾಕಿ. ಗ್ರೀನ್ ಚಟ್ನಿ ಇದ್ದರೆ ಫಸ್ಟ್ ಗ್ರೀನ್ ಚಟ್ನಿ ಹಾಕಿ ಮತ್ತು ಈ ಚಟ್ನಿಯನ್ನು ಹಾಕಿ. ನಾನು ಗ್ರೀನ್ ಚಟ್ನಿ ಮಾಡಲಿಲ್ಲ. ಫಸ್ಟ್ ಗ್ರೀನ್ ಚಟ್ನಿ ಹಚ್ಚಬೇಕು, ಆಮೇಲೆ ಈ ಚಟ್ನಿ ಹಾಕಬೇಕು ಕಡಲೆ ಹಿಟ್ಟಿದ್ದು. ಮತ್ತು ಅದರ ಒಳಗೆ ಒಂದು ವಡ ಇಟ್ಕೊಳ್ಳಿ. ನೋಡಿ ಅದಕ್ಕೆ ಒಂದು ಕಾಯಿ ಮೆಣಸು ಇಟ್ಟು ತಿಂದಿದ್ರೆ ಸೂಪರ್, ಬಿಸಿ 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 ಬಿಸಿಯಾಗಿ ಸೂಪರ್ ಟೇಸ್ಟಿಯಾದ ಒಂದು ವಡಪಾವ್ ನಂದು ರೆಡಿ ಆಯಿತು. ಈ ಥರ ಮಾಡಿ ನೋಡಿ ತಿನ್ನಿ. ನೋಡಿ ಅದನ್ನು ಜಸ್ಟ್ ಡೆಕೋರೇಷನ್ಗೋಸ್ಕರ ಸ್ವಲ್ಪ ಕಡಲೆ ಹಿಟ್ಟಿದ್ದು ಈ ಥರ ಹಾಕ್ತಾ ಇದ್ದೇನೆ ಅಷ್ಟೇ. ಅದನ್ನು ತಿನ್ನಲಿಕ್ಕೆ ಒಳ್ಳೆ ಆಗುತ್ತೆ. ವಡಪಾವ್ಗೆ ಒಟ್ಟಿಗೆ ಕಡಲೆ ಹಿಟ್ಟಿದ್ದು ಅದು ಮತ್ತು ಕಾಯಿ ಮೆಣಸು ಎಲ್ಲ ಮಿಕ್ಸ್ ಆಗಿರಬೇಕು. ನಮ್ಮ ಮನೇಲಿ ಗ್ರೀನ್ ಚಟ್ನಿ ತಿನ್ನಲ್ಲ, ಸೊ ನಾವು ಮಾಡಲಿಲ್ಲ. ನಿಮಗೆ ಗ್ರೀನ್ ಚಟ್ನಿ ಇಷ್ಟ ಇದ್ದರೆ ನೀವು ಮಾಡ್ಕೊಳ್ಳಿ. ಫಸ್ಟಿಗೆ ಗ್ರೀನ್ ಚಟ್ನಿ ಹಾಕಿ ಮತ್ತು ಬೆಳ್ಳುಳ್ಳಿದ್ದು ಹಾಕಿದರೆ ಆಯಿತು. ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ.